ರಾಮನಗರದಲ್ಲಿ ಬಾಲಕಿ ಸಾವು ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ರೈಲು ಡಿಕ್ಕಿ ಹೊಡೆದು ಬಾಲಕಿ ಸಾವನ್ನಪ್ಪಿರುವ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ರೈಲ್ವೆ ಹಳಿ ಮೇಲೆ ಬಾಲಕಿ ಓಡಾಡಿರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಈಗ ಸೆರೆಯಾಗಿದೆ. ಕುಟುಂಬಸ್ಥರು ಹೇಳ್ತಾ ಇರೋದೇ ಬೇರೆ, ಅತ್ಯಾಚಾರ ಎಸಗಿ ಕೊಲೆ ಮಾಡಿದ್ದಾರೆ ಅನ್ನುವಂಥ ಮಾತನ್ನ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ, ಆರೋಪವನ್ನ ಮಾಡ್ತಾ ಇದ್ದಾರೆ. ಆದ್ರೆ ನಿನ್ನೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಾಗಿ ಈ FSL ವರದಿ ಕೂಡ ಬಂತು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಾಗಿ ಕಾಯ್ತಾ ಇದ್ದಾರೆ. ಆಕ್ಚುಲ್ ಆಗಿ ಏನಾಗಿದೆ ಅನ್ನುವಂಥ ಪ್ರಶ್ನೆ. ಬಾಲಕಿಯ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಹತ್ಯೆ ಅಂತ ಕುಟುಂಬಸ್ಥರೇನೋ ಹೇಳಿದ್ರು, ಆದರೆ ಅತ್ಯಾಚಾರ ನಡೆದಿಲ್ಲ ಅಂತ ಅಲ್ಲಿ SP ಕೂಡ ಹೇಳಿರೋದು. FSL ರಿಪೋರ್ಟ್ ಬಂದಿದೆ ಅನ್ನುವಂಥ ಮಾಹಿತಿ ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿಯಿಂದ ಗೊತ್ತಾಗ್ತಾ ಇರೋದೇನೆಂದರೆ ಅತ್ಯಾಚಾರ ನಡೆದಿಲ್ಲ ಅಂತ. ಖುಷಿ ಅನ್ನುವಂಥ 15 ವರ್ಷದ ಬಾಲಕಿ ಒಂದು ವಾರದ ಹಿಂದೆ ಶವವಾಗಿ ಪತ್ತೆಯಾಗಿದ್ಲು. ಮಾತು ಬರ್ತಾ ಇರಲಿಲ್ಲ ಆಕೆಗೆ, ಕಿವಿ ಕೂಡ ಕೇಳಿಸಲ್ಲ. ಅತ್ಯಾಚಾರ ಎಸಗಿ ಆಕೆಯನ್ನು ಕೊಲೆ ಮಾಡಿದ್ದಾರೆ, ಹತ್ಯೆ ಮಾಡಿದ್ದಾರೆ ಅನ್ನುವಂಥ ಒಂದಷ್ಟು ಮಾತುಗಳು ಕೇಳಿ ಬಂದಿದ್ವು. ಕುಟುಂಬಸ್ಥರು ಆರೋಪವನ್ನು ಕೂಡ ಮಾಡಿದ್ರು. ಆಕೆಯ ದೇಹದ 32 ಮಾದರಿಗಳನ್ನು ಸಂಗ್ರಹಿಸಿ FSLಗೂ ಕೂಡ ಕಳುಹಿಸಿ ಕೊಟ್ಟಿದ್ರು. ಆ ನಂತರ ಒಂದು ರಿಪೋರ್ಟ್ ಬಂದಿದೆ. ಆ ರಿಪೋರ್ಟಲ್ಲಿ ಅತ್ಯಾಚಾರ ಆಗಿಲ್ಲ ಅನ್ನುವಂಥ ಮಾಹಿತಿ. ಈಗ ಈ CCTV ಫುಟೇಜಸ್ ಗಮನಿಸ್ತಾ ಇದೀವಲ್ಲ, ಈ CCTV ಫುಟೇಜಸ್ ಎಕ್ಸ್ಕ್ಲೂಸಿವ್ ಆಗಿ ಗಮನಿಸ್ತಾ ಇದೀವಿ. ಇಲ್ಲಿ ಆಕೆ ರೈಲ್ವೆ ಹಳಿ ಮೇಲೆ ಓಡಾಡಿರೋದು ಕಂಡು ಬಂದಿದೆ. ಅಂದ್ರೆ ಅದರ ಅರ್ಥ ರೈಲ್ ಏನಾದ್ರು ಡಿಕ್ಕಿ ಹೊಡೆದು ಆಕೆ ಸಾವನ್ನಪ್ಪಿದ್ಲ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರೋದು. ಬಾಲಕಿ ತಲೆಗೆ ಗಂಭೀರವಾಗಿ ಪೆಟ್ಟು ಬಿದ್ದಿರೋ ಗುರುತು ಕೂಡ ಇತ್ತು. ರಾಮನಗರದ ಅಪ್ರಾಪ್ತ ಬಾಲಕಿ ಸಾವು ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ಅತ್ಯಾಚಾರ ಆಗಿರೋದು FSL ವರದಿಯಲ್ಲಿ ಕಂಡು ಬಂದಿಲ್ಲ. FSL ರಿಪೋರ್ಟ್ ಬಂದಿದೆ. ಪ್ರಕರಣದ ಬಗ್ಗೆ ರಾಮನಗರದ SP ಶ್ರೀನಿವಾಸ್ ಗೌಡ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರಕರಣ ಸಂಬಂಧ 10 ಜನರನ್ನ ವಿಚಾರಣೆ ಮಾಡಿದ್ದೇವೆ. ಬಾಲಕಿ ಸಾವು ಪ್ರಕರಣದಲ್ಲಿ ಯಾರ ಪಾತ್ರವೂ ಕಂಡು ಬಂದಿಲ್ಲ. ಮೃತ ಬಾಲಕಿ ತಲೆ, ಮೈ ಮೇಲೆ ತುಂಬಾ ಗಾಯಗಳಾಗಿದೆ. ಬಾಲಕಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಬೇಕು. ಇನ್ನೂ ಕೂಡ ಮೇಲ್ನೋಟಕ್ಕೆ ರೈಲ್ವೆ ಡಿಕ್ಕಿಯಾಗಿ ಸಾವನ್ನಪ್ಪಿರಬಹುದು ಅನ್ನುವಂಥ ಶಂಕೆ ಈಗ ವ್ಯಕ್ತವಾಗ್ತಾ ಇರೋದು. ಆದರೆ ಅದನ್ನ ಕನ್ಫರ್ಮ್ ಆಗಿ ಹೇಳೋದಕ್ಕೆ ಬರಲ್ಲ. ಪ್ರಕರಣದ ಬಗ್ಗೆ ಈಗ ರಾಮನಗರ SP ಶ್ರೀನಿವಾಸ್ ಗೌಡ ಹೇಳಿಕೆ ನೀಡಿದ್ದಾರೆ. ಈ ಏನು ಬಿಡದಿಯಲ್ಲಿ ಕೇಸ್ ಆಗಿದೆ, ಅದರಲ್ಲಿ ಯಾವುದೇ ಆರೋಪಿಗಳನ್ನ ನಾವು ಅರೆಸ್ಟ್ ಮಾಡಿಲ್ಲ. ಅದರಲ್ಲಿ ಯಾವುದೇ ರೀತಿಯಾದಂಥ ನಾವು ಎನ್ಕ್ವೈರಿ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 10 ಜನಗಳನ್ನ ನಾವು ಎನ್ಕ್ವೈರಿಗೆ ಒಳಪಡಿಸಿದ್ದೀವಿ. ಅದರಲ್ಲಿ ಯಾರ್ದೂ ರೋಲು ಎಸ್ಟಾಬ್ಲಿಷ್ ಆಗಿಲ್ಲ. ಜೊತೆಗೆ ಏನು ಇದರಲ್ಲಿ FSL ರಿಪೋರ್ಟ್ಸ್ಗಳ ಬಗ್ಗೆ ನೀವು ಕೇಳ್ತಾನೆ ಇದ್ರಿ, ಇದರಲ್ಲಿ FSL ರಿಪೋರ್ಟ್ಸ್ಗಳು ನಮಗೆ ಸಿಕ್ಕಿದೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಅತ್ಯಾಚಾರದ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಒಳಗೊಂಡಿಲ್ಲ. ಅದನ್ನು ರೂಲ್ ಔಟ್ ಮಾಡಿದ್ದಾರೆ. ಸೊ ಫರ್ದರ್ ಏನು ರೀಸನ್ ಫಾರ್ ಡೆತ್ ಅನ್ನೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅದು ಬಂದ ನಂತರದಲ್ಲಿ ನಾನು ಮಾಹಿತಿ ಕೊಡ್ತೀನಿ. ಯಾವುದೇ ರೀತಿಯಾದಂತಹ ಅತ್ಯಾಚಾರದಂತಹ ಯಾವುದೇ ಸೆಮಿನಲ್ ಫ್ಲೂಯಿಡ್ ಇಲ್ಲ ಅಂತ ಕೊಟ್ಟಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರವೀಣ್, ಈ ವಿಚಾರ ಇದೆಯಲ್ಲ, ಇದು ಸಾಕಷ್ಟು ಸಾಮಾಜಿಕ ಮಾಧ್ಯಮದಿಂದ ಹಿಡಿದು ದೊಡ್ಡ ದೊಡ್ಡ ಪ್ರತಿಭಟನೆವರೆಗೂ ಕೂಡ ಹೋದಂಥ ಪ್ರಕರಣ. ಆಕೆಯ ಮೇಲೆ ಸಿಗರೇಟ್ನಿಂದ ಸುಟ್ಟಂತ ಗಾಯಗಳಿತ್ತು ಅನ್ನುವಂಥ ಮಾಹಿತಿ ಇತ್ತು. ಜೊತೆಗೆ ಆಕೆ ಅರೆನಗ್ನ ಸ್ಥಿತಿಯಲ್ಲಿದ್ಲು ಅನ್ನುವಂಥ ಮಾಹಿತಿಯಲ್ಲಿತ್ತು. ಅದೆಲ್ಲವೂ ಕೂಡ ಈಗ ಬದಲಾಗಿದೆ. ಟ್ವಿಸ್ಟ್ ಸಿಗ್ತಾ ಇದೆ, ಬಿಗ್ಗೆಸ್ಟ್ ಟ್ವಿಸ್ಟ್. ಅತ್ಯಾಚಾರ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಪ್ರವೀಣ್. ಗಣಿತಾಶ್ವಿನಿ, ರಾಮನಗರ ತಾಲೂಕಿನ ಭದ್ರಾಪುರದ ಅಕ್ಕಿಪಿಕ್ಕಿಯ ಕಾಲೋನಿಯ ಏನು ಬಾಲಕಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಬಹಳ ಪ್ರಮುಖವಾಗಿ ಏನು ಮೃತ ಬಾಲಕಿಯ ಶವ ಸಿಕ್ಕಂತ ಸಂದರ್ಭದಲ್ಲಿ ಆ ಸ್ಥಳಕ್ಕೆ ಪೊಲೀಸರು ಹೋಗುವ ಮುನ್ನವೇ ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿತ್ತು. ಅಂದ್ರೆ ಆ ಬಾಲಕಿಗೆ ಮಾತು ಬರೋಲ್ಲ, ಜೊತೆಗೆ ಕಿವಿ ಕೂಡ ಕೇಳಿಸಲ್ಲ. ಹಾಗಾಗಿ ಈಕೆನ ಅತ್ಯಾಚಾರ ಮಾಡಿ ಬರಬರವಾಗಿ ಹತ್ಯೆ ಮಾಡಿದ್ದಾರೆ ಅಂತೇಳಿ ಕೂಡ ಕುಟುಂಬಸ್ಥರು ಸೇರಿದಂತೆ ಒಂದಷ್ಟು ಜನ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಪೋಸ್ಟ್ ಗಳನ್ನು ಕೂಡ ಮಾಡಿದ್ರು. ಜೊತೆಗೆ ಹೋರಾಟಗಳು ಕೂಡ ನಡೆದಿತ್ತು. ಆದ್ರೆ ಈ ಪ್ರಕರಣವನ್ನ ಪೊಲೀಸರು, ರೈಲ್ವೆ ಪೊಲೀಸರು ಬಹಳ ಪ್ರಮುಖವಾಗಿ ರೈಲ್ವೆ ಹಳಿ ಪಕ್ಕದಲ್ಲಿ ಸಿಕ್ಕಂತ ಸಂದರ್ಭದಲ್ಲಿ ರೈಲ್ವೆ ಪೊಲೀಸರನ್ನ ತನಿಖೆ ನಡೆಸಬೇಕಿತ್ತು. ಆದ್ರೆ ರಾಮನಗರದ SP ಶ್ರೀನಿವಾಸ್ ಗೌಡ ಅವರು ಖುದ್ದು ಬಿಡದಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡಿ ರಾಮನಗರ ಪೊಲೀಸರು ಇದನ್ನ ತನಿಖೆ ಮಾಡ್ತೀವಿ ಅಂತ ಹೇಳಿ ಕೂಡ ಮೃತದೇಹವನ್ನ ತೆಗೆದುಕೊಂಡು ಪೋಸ್ಟ್ ಮಾರ್ಟಮ್ ಕಳಿಸುವಂತ ಕೆಲಸ ಕೂಡ ಮಾಡ್ತಾರೆ. ತದನಂತರ ಒಂದಷ್ಟು ಪ್ರತಿಭಟನೆಗಳಾಗುತ್ತೆ. ಜೊತೆಗೆ ಖುದ್ದು DCM DK ಶಿವಕುಮಾರ್ ಭದ್ರಾಪುರ ಕಾಲೋನಿಗೆ ಬಂದು
ಪರಿಹಾರವನ್ನ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ, ಜೊತೆಗೆ ಆರೋಪಿಗಳೇನಾದ್ರೂ ಇದ್ರೆ ಅವ್ರನ್ನ ಪತ್ತೆ ಹಚ್ಚಿ ಬಂಧಿಸುವಂತ ಕೆಲಸ ಮಾಡ್ತಾರೆ ಅಂತೇಳಿ ಕುಟುಂಬಸ್ಥರಿಗೆ ಆಶ್ವಾಸನೆ ಕೂಡ ಕೊಡ್ತಾರೆ. ಒಂದಷ್ಟು ಪ್ರತಿಭಟನೆಗಳಾಗುತ್ತೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ವೈರಲ್ಗಳಾಗುತ್ತೆ. ಅತ್ಯಾಚಾರವನ್ನ ಎಸಗಿ ಆಕೆಯನ್ನ ಕೊಲೆಯನ್ನ ಮಾಡಿದ್ದಾರೆ ಅಂತೇಳಿ ಕೂಡ ಒಂದಷ್ಟು ಪೋಸ್ಟ್ ಗಳಾಕುವಂಥದ್ದು, ಜೊತೆಗೆ ಕಮೆಂಟ್ ಗಳನ್ನ ಹಾಕುವಂಥದ್ದು, ಒಂದಷ್ಟು ಹೋರಾಟಗಳು ಕೂಡ ನಡೀತಾ. ಆದ್ರೆ ಪೊಲೀಸರಿಗೆ ಇದೊಂದು ದೊಡ್ಡ ಮಟ್ಟದ ಸವಾಲಾಗುತ್ತೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು 10 ಜನಕ್ಕೂ ಹೆಚ್ಚಿನ ಸಂಶಯಾಸ್ಪದ ವ್ಯಕ್ತಿಗಳನ್ನ, ಯುವಕರನ್ನ ಕರೆದುಕೊಂಡು ವಿಚಾರಣೆ ನಡೆಸ್ತಾರೆ. ಆ ಸಂದರ್ಭದಲ್ಲೂ ಕೂಡ ಪೊಲೀಸರಿಗೆ ಯಾವುದೇ ರೀತಿಯ ಅನುಮಾನಗಳು ಅವರಿಂದ ಬರುವಂತಿಲ್ಲ. ಜೊತೆಗೆ ಆ ಕೃತ್ಯದಲ್ಲಿ ಅವರು ಭಾಗಿಯಾಗಿಲ್ಲ ಅಂತೇಳಿ ಕೂಡ ಪೊಲೀಸರಿಗೆ ದೃಢ ಆಗುತ್ತೆ. ಸದ್ಯ ನಿನ್ನೆ FSL ನ ವರದಿ ಬಂದಿರುವಂತದ್ದು. FSL ವರದಿಯಲ್ಲಿ ಸ್ಪಷ್ಟವಾಗಿ ಗೊತ್ತಾಗಿರುವಂತದ್ದು ಆ ಬಾಲಕಿಯ ಮೇಲೆ ಅತ್ಯಾಚಾರ ಆಗಿಲ್ಲ ಅಂತೇಳಿ ಪೊಲೀಸರಿಗೆ ಈಗ ಗೊತ್ತಾಗಿರುವಂತದ್ದು. ಆ ನಿಟ್ಟಿನಲ್ಲಿ Okay. FSL ವರದಿಯಲ್ಲಿ ಅತ್ಯಾಚಾರ ಆಗಿಲ್ದಿರೋದು ಕಂಡು ಬಂದಿಲ್ದಿರೋ ಸಂದರ್ಭದಲ್ಲಿ ಪೋಸ್ಟ್ ಮಾರ್ಟಮ್ ಅನ್ನು ಕೂಡ ಈಗ ಪೊಲೀಸರು ವರದಿಗಾಗಿ ಕಾಯ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಆಕೆ ರೈಲ್ವೆ ಅಳಿಯ ಏನೋ ಆ ಭದ್ರಾಪುರ ಕಾಲೋನಿಯ 100 ಮೀಟರ್ ಅಂತರದಲ್ಲಿ ಆ ರೈಲ್ವೆ ಟ್ರ್ಯಾಕ್ ಇದೆ, ಅಲ್ಲಿ ಓಡಾಡುವಂತ ಚಲನವಲನಗಳ ಆ ಬಾಲಕಿ ಓಡಾಡುವಂತ ದೃಶ್ಯಗಳು CCTVಯಲ್ಲಿ ಸೆರೆಯಾಗಿರುವಂತದ್ದು. ಆ CCTV ಕೂಡ ಪೊಲೀಸರು ವಶ ಪಡೆದುಕೊಂಡು ಒಂದಷ್ಟು ತನಿಖೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಬಾಲಕಿ ನೇರವಾಗಿ ರೈಲ್ವೆ ಅಳಿಯ ಪಕ್ಕದಲ್ಲಿ ಓಡಾಡುವಂತ ಸಂದರ್ಭದಲ್ಲಿ ರೈಲು ಗುದ್ಕೊಂಡು ಹೋಗಿರುವಂತದ್ದು ಇದೀಗ ಪೊಲೀಸರಿಗೆ ಮೇಲ್ನೋಟಕ್ಕೆ ಗೊತ್ತಾಗಿರುವಂತದ್ದು. ಆ ನಿಟ್ಟಿನಲ್ಲಿ ಪೋಸ್ಟ್ ಮಾರ್ಟಮ್ ವರದಿ ಬಂದ ಬಳಿಕ ಅಂತಿಮವಾಗಿ ಈ ಪ್ರಕರಣಕ್ಕೆ ಯಾಕೆ ಆ ಬಾಲಕಿ ಅಲ್ಲಿ ಹೋಗಿದ್ಲು, ಯಾಕೆ ಸಾವನ್ನಪ್ಪಿದ್ಲು ಅನ್ನುವಂಥದ್ದು ಸ್ಪಷ್ಟವಾಗಿ ಪೊಲೀಸರಿಗೆ ಗೊತ್ತಾಗುವಂಥದ್ದು. ಸದ್ಯದ ಮಟ್ಟಿಗೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿದ್ದಾರೆ ಅಂತೇಳಿ ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿತ್ತು. ಅದಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿರುವಂತದ್ದು. ರೈಲು ಡಿಕ್ಕಿಯಾಗಿ ಆ ಬಾಲಕಿ ಸಾವನ್ನಪ್ಪಿರೋದು ದೃಢವಾಗಿರುವಂತದ್ದು. ಅಶ್ವಿನಿ. ಓಕೆ ಪ್ರವೀಣ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.